ಕರುನಾಡಿಗೆ ನಮಸ್ಕಾರ. ಇವತ್ತು 27 ಏಪ್ರಿಲ್ 2025. ನಿನ್ನೆ ಅಂದರೆ ಮೊನ್ನೆ 25ನೇ ತಾರೀಕಿಗೆ 25 ಏಪ್ರಿಲರಂದು ನಮ್ಮ ಭಾರತದ ಹೆಮ್ಮೆಯ ಪುತ್ರ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದರ ಅಧ್ಯಕ್ಷರು ಮತ್ತು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇಸ್ರೋದ ಮಾಜಿ ಅಧ್ಯಕ್ಷರು, 9 ವರ್ಷದವರೆಗೆ ಇಸ್ರೋದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ, ಕರ್ನಾಟಕ ನಾಲೆಜ್ ಕಮಿಷನ್ದ ಅಧ್ಯಕ್ಷರಾಗಿ ಕೆಲಸ ಮಾಡಿದ, ರಾಜಸ್ಥಾನ ವಿಶ್ವವಿದ್ಯಾಲಯದ ಚಾನ್ಸಲರ್ ಆಗಿ ಕೆಲಸ ಮಾಡಿದ, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ನ್ಯೂ ದಿಲ್ಲಿ ಇದರ ಒಂದು ಚಾನ್ಸಲರ್ ಆಗಿ ಸೇವೆ ಸಲ್ಲಿಸಿದ ವಿಜ್ಞಾನಿ, ಶ್ರೇಷ್ಠ ಶಿಕ್ಷಣ ತಜ್ಞ ಕೆ ಕಸ್ತೂರಿ ರಂಗನ್ ಇವರ ನಿಧನವಾಗಿದೆ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸುತ್ತಾ, ಅವರು ನಮಗೆ ಕೊಟ್ಟಂತ ದೊಡ್ಡ ದೊಡ್ಡ ಕೊಡುಗೆಗಳನ್ನು ನಾವು ಪಡೆದುಕೊಂಡು ನಾವು ಕೂಡ ನಮ್ಮ ಜೀವನದಲ್ಲಿ ಯಶಸ್ವಿ ಪಡೆಯೋಣ ಅಂತ ಹೇಳುತ್ತಾ, ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ, ಇವತ್ತಿನ ಒಂದು ಅತ್ಯಂತ ಚಿಕ್ಕ ವಿಡಿಯೋ ಮಾಡುವ ಒಂದು ಉದ್ದೇಶ ಏನು ಎಂದರೆ, ಇವತ್ತು ಬೆಳಗ್ಗೆ ನಾನು ಇಲ್ಲೇ ನಮ್ಮ ಅಕ್ಕಲಕೋಟೆ ತಾಲೂಕಿನ ಒಂದು ಊರಿಗೆ ಹೋಗಿದ್ದೆ, ಮೈಂದರ್ಗಿ ಊರಿಗೆ. ನಮ್ಮ ಮನೆಯ ದೇವರು ಶ್ರೀ ವೀರಭದ್ರೇಶ್ವರ ದರ್ಶನ ಪಡೆಯುವ ಸಲುವಾಗಿ ಇವತ್ತು ಅಮಾವಾಸ್ಯೆ ದರ್ಶನ ಪಡೆದು ದೇವಸ್ಥಾನದೊಳಗೆ ಕುಳಿತಿದ್ದೆ. ಅಲ್ಲಿ ಇಬ್ರು ವಿದ್ಯಾರ್ಥಿಗಳು ಆಕಸ್ಮಿಕವಾಗಿ ಬಂದು ಭೇಟಿಯಾದರು. ಒಬ್ರು ಮಾಂತೇಶ ಸ್ವಾಮಿ ಅಂತೇಳಿ, ಆ ಹುಡುಗ ಬಂದು, ಸರ್ ಮೊದಲಿಗೆ ಬಂದ ತಕ್ಷಣ ದೇವರ ನಮಸ್ಕಾರ ಮಾಡಿ ಬಂದು ನನಗೆ ನಮಸ್ಕಾರ ಮಾಡಕ್ಕೆ ಬಂದೆ. ಯಾಕಪ್ಪ ಏನಾಯ್ತು? ಇಲ್ಲ ಸರ್, ನಾನು ನಿಜವಾಗಿ ತುಂಬ ಖುಷಿಯಾಗುತ್ತಿದೆ. ನಾನು ನಿಮ್ಮ ವಿದ್ಯಾರ್ಥಿ ಅಲ್ಲ, ಆದರೆ ನಿಮ್ಮ ವಿಡಿಯೋಗಳನ್ನು ನಾನು ಪ್ರತಿನಿತ್ಯ ಕೇಳುತ್ತಿದ್ದೆ. ನಮ್ಮ ತಾಲೂಕಿನ ವಿದ್ಯಾರ್ಥಿ ಅವರು, ಉಡ್ಗಿ ಗ್ರಾಮದವರು. ಆದರೆ ನಮ್ಮೂರು ಸಮೀಪ ಅವ್ರದ್ದು ಊರು ಐತಿ. ನಮ್ಮೂರು ತೋಳ್ನೂರು, ಅವರು ಉಡುಗಿ. ಆದರೆ ನಿಮ್ಮ ವಿಡಿಯೋಗಳನ್ನು ಕೇಳಿ, ನಿಮ್ಮ ಪ್ರೇರಣೆಯ ಮಾತುಗಳನ್ನು ಕೇಳಿ, ನಿಮ್ಮ ಸ್ಫೂರ್ತಿದಾಯಕ ನುಡಿಗಳನ್ನು ಕೇಳಿ, ನಿಮ್ಮ ಜೀವನ ಸಂಘರ್ಷವನ್ನು ನೋಡಿ, ನಾನು ಕೂಡ ಕನ್ನಡ ಮೀಡಿಯಂದಲ್ಲಿ ಶಾಲೆ ಕಲಿತು ಇಂದು ಅತ್ಯಂತ ಕಡು ಬಡತನದೊಳಗೆ ನಾನು ಹುಟ್ಟಿ ಬೆಳೆದು, ನಮ್ಮ ತಂದೆಯವರು ಕೂಡ ಇಲ್ಲ ಸರ್, ಆದರೆ ಪ್ರಯತ್ನ ಪಡುತ್ತಾ ಕ್ಲರ್ಕ್ ಹುದ್ದೆ, ಸ್ಟೆನೋಗ್ರಾಫನ್ನು ಮಾಡಿದ್ದೇನೆ. ಕ್ಲರ್ಕ್ ಹುದ್ದೆ ನಾನು ಸುಪ್ರೀಂ ಕೋರ್ಟ್ದೊಳಗೆ ಕೆಲಸ ಆಗಿತ್ತು ಸರ್. ಅಲ್ಲಿ ನಾನು ಕಾಂಟ್ರಾಕ್ಟ್ ಬೇಸಿದ ಮೇಲೆ 2 ವರ್ಷದವರೆಗೆ ಡೆಲ್ಲಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಸುಪ್ರೀಂ ಕೋರ್ಟ್ದಲ್ಲಿ. ಅದಾದ ನಂತರ ಇಲ್ಲೇ ಮುಂಬೈದೊಳಗೆ ನನ್ನ ಕೆಲಸ ನನಗೆ ಸಿಕ್ಕಿದೆ ಸರ್, ಮುಂಬೈ ಕೋರ್ಟಲ್ಲಿ. ಅದಕ್ಕೆ ನಿಮಗೆ ಈ ದೇವಸ್ಥಾನದೊಳಗೆ ಭೇಟಿಯಾಗಿರೋ ಸರ್, ಅದಕ್ಕೆ ನಿಮ್ಮ ದರ್ಶನ ಬೇಕಂತೇಳಿ ಆ ಹುಡುಗ ಕಾಲು ಬೀಳಕ್ಕೆ ಬಂದ. ಇಲ್ಲಪ್ಪ, ನಿನಗೆ ಒಳ್ಳೇದಾಗಲಿ, ಇನ್ನೂ ಎತ್ತರಕ್ಕೆ ನೀನು ಬೆಳಿ. ಇಲ್ಲ ಸರ್, ನಾನು ದೊಡ್ಡ ಎಕ್ಸಾಮನ್ನು ಕೊಡ್ಲಿಕ್ಕೆ ಮತ್ತೆ ನಾನು ಪ್ರಾರಂಭ ಮಾಡೀನಿ ಸರ್. ನಾನು ಕೋರ್ಟದೊಳಗೆ ಇದ್ದೀನಿ ರೀ, ಕ್ಲರ್ಕ್ ಆಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ, ಆದರೆ ಇನ್ನೂ ನನಗೆ ಅಪ್ಗ್ರೇಡ್ ಮಾಡೋದೈತಿ ಸರ್ ಅಂತೇಳಿ. ವಾಹ್, ವೆರಿ ಗುಡ್. ಅಷ್ಟು ಮಾತಾಡ್ದೊಳಗೆ ಇನ್ನೊಬ್ಬ ಹುಡುಗ ಬಂದ್ರಿ, ಸೋಮು ಅಂತೇಳಿ. ಅವ ಮೂಲತಃ ಕಲಬುರಗಿದವರು, ನನ್ನ ಗೆಳೆಯನ ಅಕ್ಕನ ಮಗ ಆ ಹುಡುಗ. ಸೋಮಶೇಖರ್ ಜಮಶೆಟ್ಟಿ ಸರ್ ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಹಾರಾಷ್ಟ್ರದ. ಅವ್ರ ಅಕ್ಕನ ಮಗ ಹುಡುಗ. ಸರ್, ನೀವು ನಮ್ಮ ಮಾಮನ ಜೊತೆಗೆ ಮನೆಗೆ ಯಾವಾಗಲೂ ಬರ್ತಿದ್ರಲ್ಲ ಸರ್, ನೀವು ದಾನಯ್ಯ ಸರ್ ಅಲ್ಲ ಸರ್, ನೀವು ನೆಟ್ ಸೆಟ್ ಪಾಸ್ ಆದವ್ರು? ಹೌದು 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 ಅನ್ನ. ಇಲ್ಲ ಸರ್, 8 ವರ್ಷದಿಂದ ನಾನು ನಿಮಗೆ ನೋಡಿದ್ದೆ ಸರ್. ಈಗ ನಾನು ಪ್ರತಿ ಬೆಂಗಳೂರದೊಳಗಿದ್ದು ವಿಡಿಯೋ ನೋಡ್ತಾ ಇದ್ದೀನಿ ಸರ್. ನಾನು ಇಂಜಿನಿಯರಿಂಗ್ ಕೋರ್ಸ್ ಮಾಡಿದ್ದೀನಿ ಸರ್. ಈಗ ನಾನು ಬೆಂಗಳೂರಲ್ಲೇ ಸಾಫ್ಟ್ವೇರ್ ಕಂಪ್ನಿ ಒಳಗೆ ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್. ಅದು ನನಗೆ UPSC ಎಕ್ಸಾಮ್ ಬರೀಬೇಕು ಅನ್ನಿಸ್ತಾ ಇದೆ ಸರ್. ಅದಕ್ಕೆ ಎಕ್ಸಾಕ್ಟ್ಲಿ ಏನು ಮಾಡಿದ್ರೆ ನಾವು ಪರೀಕ್ಷೆ ಪಾಸ್ ಮಾಡ್ತೀವಿ ಸರ್. ಆ ಹುಡುಗ
ಸೋಮಶೇಖರಿಂದ UPSC ಎಕ್ಸಾಮ್ ಬರಿಬೇಕು ಸರ್. ಆಮೇಲೆ ಈ ನಮ್ಮ ಮುಂಬೈದೊಳಗಿರುವ ಕೋರ್ಟ್ದೊಳಗಿರೋ ಹುಡುಗ, ಇಲ್ಲ ಸರ್ ನಾನು ಕೂಡ ಈ ಲಾ ಫೀಲ್ಡ್ದೊಳಗನೆ ಇನ್ನೂ ಉನ್ನತ ಹುದ್ದೆಗೆ ನಾನು ಪ್ರಯತ್ನ ಮಾಡ್ತೀನಿ ಸರ್, ಏನ್ ಮಾಡ್ಬೇಕು ಸರ್ ಅಂದ ತಕ್ಷಣ ನನಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಆದ್ರೂ ಅಪ್ಪಿ ಏನು ಕಾಳಜಿ ಮಾಡಬೇಡ್ರಿ, ನೀವು ಏನು ಗುರಿ ಇಡ್ತೀರಿ ಅದು ಹಾಕ್ತೀರಿ. ಅದಕ್ಕೆ ಸ್ವಲ್ಪ ಮೊದಲಿಗೆ ನಿಮ್ಮ ಹತ್ರ ಅದು ಕ್ವಾಲಿಟಿ ಐತೆ ಅಂದಿಲ್ಲ ಮೊದಲಿಗೆ ನೋಡ್ಕೊಡ್ರಿ. ನೀವು ಕ್ವಾಲಿಟಿ ಅನ್ನೋದಕ್ಕಿಂತ ನಿಮ್ಗೆ ಅದ್ರೊಳಗೆ ಇಂಟ್ರೆಸ್ಟ್ ಐತೆ ಅಂದಿಲ್ಲ ನೋಡ್ರಿ. ಇಂಟ್ರೆಸ್ಟ್ ಇದ್ರಂದ್ರೆ ಕರೆಕ್ಟ್, ಮೊದಲನೇದು ಇಂಟ್ರೆಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಡ್ರಿ. ಯಾಕೆ ಇಂಟ್ರೆಸ್ಟ್ ಭಾಳ ಇಂಪಾರ್ಟೆಂಟ್ ಐತಿ. ಪ್ಯಾಷನ್ ಇರಬೇಕು. ನೀವು ಯಾವ ಹುದ್ದೆದೊಳಗೆ ನೀವು ಹೋಗೋರಿತ್ರಿ ಆ ವೃತ್ತಿ ಬಗ್ಗೆ ತುಂಬಾ ಗೌರವ ಇರಬೇಕು, ಒಂದೇ ಮಾತು. ಎರಡನೇದು, ನೀವು ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾನು ಕೆಸೆಟ್ದೇ ಒಂದು ಟೆಕ್ನಿಕ್ ಅನ್ನ ಅವ್ರಿಗೆ ಹೇಳಿದ್ದು. ಆಮೇಲೆ ಇವತ್ತೇ ನಾನು ಒಂದು ಇಂಟರ್ವ್ಯೂ ನೋಡಿನ್ರಿ, ನಮ್ಮ ಶಕ್ತಿ ಡುಬೆ ಮೇಡಮ್ ಅವರು UPSC ಫಸ್ಟ್ ರ್ಯಾಂಕ್ ಬಂದಂತ ತಂಗಿ, ಉತ್ತರ ಪ್ರದೇಶದವರು, ಪ್ರಯಾಗರಾಜ್ಯದ ಜಿಲ್ಲೆಯವರು. ಇಡೀ ದೇಶಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ರು UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ, ಕಲೆಕ್ಟರ್ ಆಗಿದ್ದಾರೆ. ಇವನ್ ನಮ್ಮ ಮಹಾರಾಷ್ಟ್ರದ ಒಬ್ರು ರಿಕ್ಷಾ ಚಾಲಕನ ಮಗಳು ಅಬೀದಾ ಅಂತ ಹೇಳಿ ಮುಸ್ಲಿಂ ಹುಡುಗಿ, ಆ ತಂಗಿ ಕೂಡ ಮಹಾರಾಷ್ಟ್ರದ ಮೊದಲೇ ಮುಸ್ಲಿಂ ವಿದ್ಯಾರ್ಥಿನಿಯವರು, UPSC ಪರೀಕ್ಷೆ ಪಾಸ್ ಆದವರು, ಕಲೆಕ್ಟರ್ ಆದಂತ ಮೊದಲನೇ ಮುಸ್ಲಿಂ ಮಹಿಳೆ ಮಹಾರಾಷ್ಟ್ರದವರು. ಆ ತಂಗಿ ಇಂಟರ್ವ್ಯೂ ಕೂಡ ನಾನು ನೋಡಿದೆ. ಹಿಂಗಾಗಿ ಎಲ್ಲರೂ ಮಾತುಗಳನ್ನು ಕೇಳಿದ ತಕ್ಷಣ ನನಗೆ ಏನ್ ಅನಿಸ್ತದ, ಆ ಡುಬೆ ಅವರ ಮಾತು, ಶಕ್ತಿ ಡುಬೆ ತಂಗಿ ಹೇಳಿದ್ದು ಮೊದಲನೇ ಮಾತೇನು, ಸರ್ ನಾನು 5 ವರ್ಷ ಪ್ರಿಪರೇಷನ್ ಮಾಡಿದ್ದೇನೆ. 5 ವರ್ಷ ಪ್ರಾರಂಭದೊಳಗೆ ಮೊದಲನೇ ವರ್ಷ ನಾನು ಪ್ರಿಲಿಮ್ಸೇ ಫೇಲ್ ಆಗಿದ್ದೆ. 2ನೇ ವರ್ಷ ಮತ್ತೆ ಪ್ರಯತ್ನ ಮಾಡಿದೆ. 3ನೇ ವರ್ಷ 4ನೇ ಪರ್ಯಂತಂತೂ ನಾನು ಇಂಟರ್ವ್ಯೂ ಹೋಗಿ ಫೇಲ್ ಆಗಿ ಮತ್ತೆ ವಾಪಸ್ ಬಂದಿದ್ದೆ ಸರ್. ಸಾಕಂತೇಳಿ ನಾನು ಬಿಟ್ಟಿದ್ದೆ. ಮತ್ತೆ ನಮ್ಮ ತಂದೆ ನಾನು ಪ್ರೋತ್ಸಾಹ ಮಾಡಿ ನನಗೆ ಪ್ರಯತ್ನ ಓದಂತ ಹೇಳಿದ್ರು. ಆಮೇಲೆ ಇದು 5ನೇ ಪ್ರಯತ್ನ ನಾನು ಪಾಸ್ ಆದೆ. ಆ ತಂಗಿಯ ಮಾರ್ಕ್ಸ್ ನಾನು ನೋಡಿನ್ರಿ. ನೋಡಿದ ತಕ್ಷಣ ಎಷ್ಟು 2025ಕ್ಕೆ 2025 ಮಾರ್ಕ್ಸ್ ಬೇಕಾಗಿತ್ತು. ಔಟ್ ಆಫ್ 2025 ಆ ತಂಗಿಗೆ 1027 ಏನೋ ಎಷ್ಟು ಮಾರ್ಕ್ಸ್ ಅದಾವ. ಅಂದ್ರೆ 51% ಆ ತಂಗಿ ಮಾರ್ಕ್ಸ್ ಅನ್ನ ಪಡೆದಿದ್ದಾಳೆ. 51% ನೋಡ್ರಿ, 51% ಟೋಟಲ್. ಅವಳು ಇಡೀ ದೇಶಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ರು. ಅವಳು ಹೇಳಿದ್ದ ಮಾತು ಏನ್ರಿ, ಏನಿಲ್ಲ, ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ನೋಡ್ಕೋಬೇಕು ನಾವು ಅಂತೇಳಿ. ನೆನಪಿಡ್ರಿ, ಕೆಸೆಟ್ ಮತ್ತೆ NET ನೆಟ್ ಪರೀಕ್ಷೆ ಪಾಸ್ ಆಗ್ಬೇಕಾದ್ರೆ ಇಲ್ಲಿ ಕೆಲವೊಂದು ಮಂತ್ರಗಳದವು. ಈ ಮಂತ್ರ ಕರೆಕ್ಟ್ ಆಗಿ ನೆನಪಿಡ್ರಿ. ಮೊದಲನೇ ಮಾತು, ಹಿಂದಿನ ವರ್ಷದ ಕಟ್ ಆಫ್ ಅನ್ನ ನೋಡಿಕೊಳ್ಬೇಕು. ಒಂದು 2-3 ವರ್ಷದ್ದು ಒಂದು, ಈಗ ನೀವು ಕೆಸೆಟ್ ಬರಿತಾ ಇದ್ರಲ್ಲೋ 3 ವರ್ಷದ ಕಟ್ ಆಫ್ ಅನ್ನ ನೋಡ್ಕೊಡ್ರಿ. ನಿಮ್ ಸಬ್ಜೆಕ್ಟ್ ಯಾವುದು, ನಿಮ್ ಸಬ್ಜೆಕ್ಟ್ದೊಳಗೆ ಕಟ್ ಆಫ್ ಎಲ್ಲಿಗೆ ನಿಂತಿದೆ, ಔಟ್ ಆಫ್ 300ಗೆ 8 ಮಾರ್ಕಿಗೆ ಕಟ್ ಆಫ್ ನಿಂತಿದೆ, ಅದು ನಿಮ್ ತಲೆಯೊಳಗಿರ್ಬೇಕು. ಕಟ್ ಆಫ್ ಕರೆಕ್ಟ್ ಆಗಿ ನೆನಪಿತ್ತಲ್ಲೋ, ಕಾನ್ಫಿಡೆನ್ಸ್ ಲೆವೆಲ್ ಬಂದ್ಬಿಡ್ತೈತಿ. ಮೊದಲನೇದು ಕಟ್ ಆಫ್ ನೋಡ್ಕೊಡ್ರಿ. ಎರಡನೇದು ಕೆಸೆಟ್ ಮತ್ತೆ NET ನೆಟ್ ಸಿಲೆಬಸ್ ಅನ್ನ ನೋಟ್ಬುಕ್ ದೊಳಗೆ ಬರೀರಿ. ಬರೆದು ದೊಡ್ಡ ಅಕ್ಷರದೊಳಗೆ ಬರೆದು ಒಂದು ಗೋಡೆಗೆ ಚಿಟ್ಕಾಸ್ರಿ, ಪೇಸ್ಟ್ ಮಾಡ್ರಿ. ಡೈಲಿ ಸಿಲೆಬಸ್ ಅನ್ನ ಓದ್ಕೋಬೇಕು. ಡೈಲಿ ಸಿಲೆಬಸ್ ಅಂದ್ರೆ ಏನ್ರಿ, ಡಿಟೇಲ್ ಆಗಿ ಸಿಲೆಬಸ್ ಅನ್ನ ಬರೀಬೇಕು. ಪೇಪರ್ ಸೆಕೆಂಡ್ ಯಾವುದು ಅದನ್ನು ನೋಡ್ರಿ, ಡಿಟೇಲ್ ಆಗಿ ಬರೀರಿ. ಪೇಪರ್ ಫಸ್ಟ್ ಸಿಲೆಬಸ್ ಅನ್ನ ಡಿಟೇಲ್ ಆಗಿ ಬರೀರಿ. ಬರೆದು ಡೈಲಿ ಓದ್ಬೇಕು. ಮೊದಲೇದು ಲಾಸ್ಟ್ ಇಯರ್ ಒಂದು 3 ವರ್ಷದ ಕಟ್ ಆಫ್ ಅನ್ನ ಬರೀರಿ. ಆಮೇಲೆ ಸಿಲೆಬಸ್ ಅನ್ನ ಬರ್ಕೋರಿ. ಆಮೇಲೆ ಓಲ್ಡ್ ಕ್ವಶನ್ ಪೇಪರ್, ನಿಮ್ಮ ಸಬ್ಜೆಕ್ಟ್ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಕ್ವಶನ್ ಪೇಪರ್, ಹಿಂದಿನ ಕ್ವಶನ್ ಪೇಪರ್ ಅನ್ನ ನಿಮ್ಮ ಜೊತೆಗಿರಬೇಕು. ಅದನ್ನ ನೀವು ಅನಾಲಿಸಿಸ್ ಮಾಡಬೇಕು. 3 ವರ್ಷದಂತೂ ಕಂಪಲ್ಸರಿ 3 ಇಯರ್ಸ್ ಪೇಪರ್ ಫಸ್ಟ್ ಕ್ವಶನ್ ಪೇಪರ್, ಪೇಪರ್ ಸೆಕೆಂಡ್ ಕ್ವಶನ್ ಪೇಪರ್ ತೆಗೆದುಕೊಂಡು ಸಾಧ್ಯ ಆದ್ರೆ ನೋಟ್ಬುಕ್ ದೊಳಗೆ ಅದನ್ನ ಬರೀರಿ ಕೈಲಿ. ಯಾರ ಕೈಲಿ ಕ್ವಶನ್ ಪೇಪರ್ ಅನ್ನು ಬರೀತಿರೋ ಅವ್ರು ಗ್ಯಾರಂಟಿ ಪಾಸ್ ಆಗ್ತೀರಿ. ಯಾರ ಕೈಲಿ ಬರಲಿಲ್ಲ ಅಟ್ಲೀಸ್ಟ್ ಅನಾಲಿಸಿಸ್ ಅದರ ಮಾಡ್ರಿ. ಯಾವ ಟಾಪಿಕ್ ಮೇಲಿಂದ ಎಷ್ಟು ಕ್ವಶನ್ಸ್ ಅನ್ನ ಬಂದು, ಎಷ್ಟು ಸಿಂಪಲ್ ಕ್ವಶನ್ ಅದಾವ, ಎಷ್ಟು ಹಾರ್ಡ್ ಕ್ವಶನ್ ಅದಾವ, ಎಷ್ಟು ಕ್ರಿಟಿಕಲ್ ಕ್ವಶನ್ ಅದಾವ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ಮೇಲೆ. ಯಾವಾಗಲೂ ಈಗ ಸಪೋಸ್ ಪೇಪರ್ ಸೆಕೆಂಡ್ ಅಲ್ಲಿ 100 ಕ್ವಶನ್, ನಾನು ಕೆಸೆಟ್ ಮತ್ತೆ NET ನೆಟ್ ರಿಲೇಟೆಡ್ ಮಾತಾಡ್ತಾ ಇದ್ದೀನಿ. ಸೇಮ್ ಇದೇ ರೀತಿ UPSC ಎಕ್ಸಾಮ್ ಇರಲಿ, KS ಎಕ್ಸಾಮ್ ಇರಲಿ, FDA ಎಕ್ಸಾಮ್ ಇದು ಯಾವುದೇ ಇರಲಿ, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ ಮೇಲೆ 3 ಪ್ರಕಾರದ ಪ್ರಶ್ನೆಗಳು ಗೊತ್ತಾಗುತ್ತೆ. ಒಂದು ಸಿಂಪಲ್ ಕ್ವಶನ್, ಈಸಿ ಕ್ವಶನ್. ಈಸಿ ಕ್ವಶನ್ ಇದರ ಅರ್ಥ ಯಾರು ಡೈಲಿ ಓದಿ 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 ಬಾಹೆರಟ ಮಾಡಿರುತ್ತಾರೋ ಆ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳನ್ನ ಸಾಲ್ವ್ ಮಾಡುತ್ತಾರೆ. ಬಾಹೆರಟ ಕ್ವಶನ್ ಅಂತ ಹೇಳಿ ಕರಿತೀವಿ. ಓದೋದು ಬಾಹೆರಟ ಮಾಡೋದು, ಓದೋದು ಬಾಹೆರಟ ಮಾಡೋದು, ಓದೋದು ನೆನಪನ್ನ ಇಟ್ಕೊಳ್ಳೋದು, ಓದೋದು ನೆನಪನ್ನ ಇಟ್ಟುಕೊಳ್ಬೇಕು. ತಿಳ್ಕೊಳ್ಳಿಲ್ಲ ಅಂದ್ರೆ ನಡೀತಿದ್ರಿ. ಓದಿ ನೆನಪನಾಗ ಇಟ್ಕೋಬೇಕು.
ಅದಕ್ಕೆ ಮೆಮೊರಿ ಬೇಸ್ಡ್ ಅಂತೇಳಿ ಕರೀತಾರೆ, ರೋಟ್ ಲರ್ನಿಂಗ್ ಅಂತೇಳಿ ಕರೀತಾರೆ. ಸುಮ್ ಬಾಹ್ಯಾರಟ ಮಾಡೋದು. ಬಾಹ್ಯಾರಟ ಮಾಡೋದು ಹೆಂಗ್ರಿ? ನಾ ಇಲ್ಲಸ್ ಅದಲ್ಲ, ಕ್ವಶನ್ ಪೇಪರ್ದೊಳಗೆ ಪ್ರಶ್ನೆನ ಆ ರೀತಿ ಕೇಳಿರ್ತಾರೆ ನಿಮಗೆ. 1948ರಲ್ಲಿ ಯಾವ ಶಿಕ್ಷಣ ಆಯೋಗನ ಸ್ಥಾಪನೆ ಮಾಡಿದ್ರು? ಡೆಲ್ಲಿ ಯೂನಿವರ್ಸಿಟಿ ಅಂದ್ರೆ ಎಷ್ಟನೇ ಇಸ್ವಿದೊಳಗೆ ಸ್ಥಾಪನೆ ಆಯಿತು? ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆಯ ವರ್ಷ ಯಾವುದು? ನೋಡ್ರಿ, ಇವೆಲ್ಲ ಫ್ಯಾಕ್ಟ್ ಬೇಸ್ಡ್. 2020ರ ಶೈಕ್ಷಣಿಕ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಧ್ಯಕ್ಷರು ಯಾರು? ಹಿಂಗೆ ನೇರವಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಇಂಥವು ಒಂದು 50 ಕ್ವಶನ್ ಎಕ್ಸಾಂಪಲ್ ಪೇಪರ್ ಸೆಕೆಂಡ್ದೊಳಗೆ 100 ಕ್ವಶನ್, 50 ಕ್ವಶನ್ ಮೆಮೊರಿ ಬೇಸ್ಡ್, 30 ಕ್ವಶನ್ ಕನ್ಸೆಪ್ಟ್ ಬೇಸ್ಡ್. ಕನ್ಸೆಪ್ಟ್ ಅರ್ಥ ಆಗಿರ್ಬೇಕು ನಿಮ್ಗೆ, ಅದು ಸ್ವಲ್ಪ ಡಿಫಿಕಲ್ಟ್ ಇರ್ತೈತಿ. ಇನ್ನ 20 ಕ್ವಶನ್ ಕ್ರಿಟಿಕಲ್ ಅನಾಲಿಸಿಸ್, ಕಂಪ್ಲೀಟ್ ಹಾರ್ಡ್ ಕ್ವಶನ್, ಕಂಪ್ಲೀಟ್ ಟಫ್ ಕ್ವಶನ್. ನಾವೆಲ್ಲ ಏನ್ ಮಾಡ್ತೀವಿ? ಹಾರ್ಡ್ ಕ್ವಶನ್ ಮತ್ತು ಕನ್ಸೆಪ್ಟ್ ಬೇಸ್ಡ್ ಕ್ವಶನ್ ನೋಡಿ ಕ್ವಶನ್ ಪೇಪರ್ ಹಾರ್ಡ್ ಐತಿ, ನೆಟ್ ಸೆಟ್ ತುಂಬಾ ಹಾರ್ಡ್ ಐತಿ, ಅಥವಾ ಯೂಟ್ಯೂಬ್ ಕೆಲವು ಹೇಳ್ತಾರೆ ಸಿಕ್ಕಾಪಟ್ಟೆ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು, ಅದು ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಿಲ್ಲ, ಇವು ಬರ್ಲಿಲ್ಲ ಅಂದ್ರೆ ನಡಿತೈತಿ. ಈ 50 ಕ್ವಶನ್ ನೀವು ಓದ್ಕೊಳ್ಳೇಬೇಕು. 50 ಕ್ವಶನ್ ಅಂದ್ರೆ ಇದ್ರ ಅರ್ಥ ಈಸಿ ಕ್ವಶನ್ ಇರ್ತೈತಿ, ಮೆಮೊರಿ ಬೇಸ್ಡ್ ಕ್ವಶನ್. ಪೇಪರ್ ಸೆಕೆಂಡ್ದೊಳಗೂ 50 ಕ್ವಶನ್ ಒಳಗೆ 25 ಕ್ವಶನ್ ಸಿಂಪಲ್ ಕ್ವಶನ್, ಒಂದು 15 ಕ್ವಶನ್ ಸ್ವಲ್ಪ ಹಾರ್ಡ್ ಇರ್ತೈತಿ, ಅದು ಮಾಡರೇಟ್ ಇರ್ತೈತಿ. ಒಂದು 10 ಕ್ವಶನ್ ಟಫ್ ಕ್ವಶನ್, ಕಂಪ್ಲೀಟ್ ಹಾರ್ಡ್ ಕ್ವಶನ್, ಕ್ರಿಟಿಕಲ್ ಅನಾಲಿಸಿಸ್ ಕ್ವಶನ್. ನೀವು ಇದನ್ನ ನೋಡ್ಕೊಡ್ರಲ್ಲ, ಇದು ಓದ್ರಿ ಪರೀಕ್ಷೆ ಪಾಸ್. ನೋಡ್ರಿ, 50 ಕ್ವಶನ್ ಇದು ಕರೆಕ್ಟ್ ಬಂತಂದ್ರೆ 50ಕ್ಕೆ 100 ಮಾರ್ಕ್ಸ್, ಇದು 25, ಇದು 50, 2 ಕೂಡ 150, 150 ಮಾರ್ಕ್ಸ್ ತಗೊಂಡ್ರೆ ಕೆಸೆಟ್ ಪಾಸ್ ಆಗ್ಲಿಕ್ಕೆ ಬಹಳ ಸರಳ ಐತಿ. ನಾವು ಅದನ್ನ ಕಾಂಪ್ಲಿಕೇಟೆಡ್ ಮಾಡಿ ನಾವೇ ಅದನ್ನ ಹಾರ್ಡ್ ಐತಿ ತಿಳ್ಕೊತೀವಿ. ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ಮೇಲೆ DGK ಸರ್ ಅವ್ರದ್ದು, ಅಂದ್ರೆ ನಾನು ಬರೆದಿದ್ದು ಅನ್ನೋದಕ್ಕಿಂತ ನಾನು ಎಲ್ಲಾ ಯೂನಿವರ್ಸಿಟಿ ಒಳಗೆ ಸಿಕ್ಕಾಪಟ್ಟೆ ತಿರುಗಾಡೇನ್ರಿ, ದೇಶ ತಿರುಗಾಡಿ ಬಂದೀನಿ. ಎಲ್ಲ ಕಡೆ ತಿರುಗಾಡಿದ್ದು. ಯಾವಾಗ ನಾನು ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದೆ ನೋಡ್ರಿ, ಸೆಟ್ ಎಕ್ಸಾಮ್ ಬರೆಯುವಾಗ ನಾನು ಅಲ್ಲಿರುವ ಸೈನಿಕರು ನಾನು ಸೆಲ್ಯೂಟ್ ಮಾಡ್ತೀನಿ ರೀ, ಬಿಗ್ ಸಲ್ಯೂಟ್. ಅವ್ರು ಎಷ್ಟು ಸ್ಟ್ಯಾಂಡರ್ಡ್ ಅದಾರ ಗೊತ್ತದ್ರಿ. ನನಗೇನಾಗಿತ್ತು, ಶ್ರೀನಗರದೊಳಗೆ ಇದ್ರೊಳಗೆ ಕೂಳ್ತಿದ್ದೆ, ನಾನು ಬಸ್ಸಿನೊಳಗೆ ಕೂತು ಎಕ್ಸಾಮ್ ಬರ್ಲಿಕ್ಕೆ ಹೋಗಿದ್ದಲ್ರಿ. ಎಲ್ಲ ಈ ಬಸ್ಸಿನೊಳಗೆ ಜನರಿಗೆ ನೋಡಿ ನಾ ಏನ್ ಮಾಡೇನ್ರಿ, ನನ್ನ ಮೊಬೈಲ್ ಒಳಗೆ ಹಿಂಗೆ ಮೊದಲ ನನ್ನ ಮಗ್ಲಿಗೆ ಕೂತವ್ರದ್ದು, ನಂದು ಡ್ರೈವರ್ದು, ನಂದು ಹಿಂಗೆ ಒಂದು ಸೆಲ್ಫಿ ಹೊಡ್ಕೊಂಡೆ. ನಾನು ಸೆಲ್ಫಿ ಹೊಡ್ಕೊಂಡು ಏನ್ ಮಾಡೇನ್ರಿ, ಸಣ್ಣದ ಬಸ್ ಇತ್ತು, ಬಸ್ಸಿನೊಳಗೆ ಎಲ್ಲ ಕೂತಿದ್ದು ಜನರಿಗೆ ಹಿಂಗೆ ಒಂದು ಫೋಟೋ ಹೊಡೆದ್ಬಿಟ್ಟೆ ನೋಡಿ. ಕ್ಲಿಕ್ ಅಂತ ಆವಾಜ್ ಬಂತು. ಕ್ಲಿಕ್ ಆವಾಜ್ ಬಂದಕ್ರಿ ಹಿಂಗೆ ಫೋಟೋ ಹೊಡೆದೀನಿ ನಾನು. ಜಸ್ಟ್ ನನಗೆ ಎಲ್ಲರದು ಫೋಟೋ ಬೇಕಂತ ಒಂದು ಉದ್ದೇಶ ಫೋಟೋ ಹೊಡೆದೀನಿ. ಅಲ್ಲೇ ಒಬ್ರು ಜಾಡಿಸ್ಬಿಟ್ರಿ, ನನಗೆ ಹಿಂಗ್ ಹೊಡೆದಿರಲ್ರಿ, ದನ್ನದ ಬಿಟ್ಟು ಹಂಗೆ ಮೊಬೈಲ್ ಕಸ್ಕೊಂಡ್ರ, ಅಂದೆಲ್ಲ ಜಪ್ತಿ ಮಾಡಿದ್ರು. ನೋಡಿದ ತಕ್ಷಣ ಅವ್ರು ಸೈನಿಕರು ಅದಾರ. कौन है बंदे, तू कौन है, क्यों फोटो निकाला हमारा, इस बस का फोटो क्यों निकाला तुम कौन है तो जोर ನೀನ್ ಯಾರು ಫೋಟೋ ತೆಗೆದಿ, ನೀನು ಯಾಕೆ ಫೋಟೋ ತೆಗೆದಿ ಅಂತ ಹೇಳಿ ಮೊದಲಿಗೆ ಒಂದು ಬೆನ್ನಾಗಿ ಬಿಟ್ರಿ, ಏಟ್ ಹಾಕ್ಬಿಟ್ಟು ಮೊಬೈಲ್ ಕಸ್ಕೊಂಡು नीट बोल बे, नहीं क्यों बोल रहे बे, तेरे को हिंदी आता कि नहीं? हो मैं कर्नाटक से आया हूँ, रो मत, इधर क्यों आ गए बे? नहीं मैं एक सेट एग्जाम लिखने, बंदे को पकड़ो, क्या भाई क्यों फोटो निकाला, फोटो ಎದಕ್ ತೆಗೆದ ನೀನು ಅಂತ ದನಿ ನಡ್ಕೊಳಕತ್ತ ಒಳ್ಳೋಗತ್ತಿದ್ರಿ. ಆಮೇಲೆ ಎಕ್ಸಾಮ್ ಹಾಲ್ ಟಿಕೆಟ್ ಇರ್ತ, ಹಾಲ್ ಟಿಕೆಟ್ ತೋರಿಸಿ ಸರ್ ಫೋಟೋ ಎದಕ್ ತೆಗ್ದಿದೆ ಅಂತ ಹೇಳಿ ಹಿಂದಿದೊಳಗೆ ಮಾತಾಡತ್ರಿ. ಅಷ್ಟೊಳಗೆ ಒಬ್ರು ಮಹಾರಾಷ್ಟ್ರದವರೇ, ಸಾತಾರಾ ಜಿಲ್ಲೆಯವರು ಸೈನಿಕರಿದ್ರು, ಅವರು ಮತ್ತೊಬ್ರು ಬೆಳಗಾವದವ್ರು ಇದ್ರು. ಇದ್ರೊಳಗೆ ಬಸ್ಸಿನೊಳಗನೆ ಸೈನಿಕರಿದ್ರು ಅವರೆಲ್ಲರು. ಮಾತಾಡೋಗೊತ್ತಿಲ್ರಿ, ಹಿಂಗೆ ಎಕ್ಸಾಮ್ ಬಂದಿನ್ರಿ ಸರ, ಕನ್ನಡದಾಗ ಸ್ವಲ್ಪ ಹೇಳಿದ್ರಿ, ಎಕ್ಸಾಮ್ ಬಂದಿನ್ರಿ ಸರ, ಕೇಸಡ್ಡದು ಅವೆಲ್ಲ ನೋಡಿದ ತಕ್ಷಣ ಫೋಟೋ ಹಂಗೆ ತೆಗೆದಿಲ್ಲ ಎಲ್ಲರದು ಅಂತಂದ್ರೆ ಬಸ್ಸಿನೊಳಗೆ ಫೋಟೋ ತೆಗೆದ್ರೆ ಜಪ್ತಿ ಮಾಡ್ತಾರೆ. ಫೋಟೋ ತೆಗೆದು ಆತಂಕವಾದಿಗಳಿಗೆ ಕಳಿಸಿ, ನೀನು ಆತಂಕವಾದಿನಿ, ಹಂಗೆ ಕಾಣಿಸ್ತಿಲ್ಲ ಆತಂಕವಾದಿ ಆತಂಕವಾದಿ ಇದ್ದಾಗ ನಾನು ದಾಡಿ ಮಾಡ್ಕೊಂಡಿರ್ರಿ, ತಲೆಗೆ ಎಣ್ಣೆ ಹಚ್ಕೊಂಡಿರಲಿಲ್ಲ, ಕಡ್ರ ಕಾಡು ಪ್ರಾಣಿ ಇದ್ದಂಗೆ ನಾನು. ಇಷ್ಟೆಲ್ಲ ಸ್ವಚ್ಛ ಆದ್ರೂ ಹಿಂಗೆ ಕಾಣಿಸ್ತೀನಿ ರೀ. ಅವಾಗಾರ ಮೈನೆ ತಗೊಂಡಿತಿಲ್ರಿ, ಬಿಟ್ರೆ ಅಲ್ಲಿದ್ರೆ ಅವ್ರ ಹೆಸರು ನಾನು ಯಾಕೆ ಹೇಳಿನಿ. ಅವ್ರ ವಿಷಯಕ್ಕೆ ಬಂತಂದ್ರೆ ಆಮೇಲೆ ಅವ್ರು ಬಿಟ್ರು, ಹೋಗು ಎಕ್ಸಾಮ್ ಜಾವ್ ಅಂತೇಳಿ ಫೋಟೋ ಮತ್ತೆ ನಿಕಾಲು ಕಿಸಿಕ ಓ ಸರ್ ಅಂತ. ಅಷ್ಟು ಪವರ್ಫುಲ್ ಅದರ ಸೈನಿಕರು. ಅವ್ರಿಗೆ ನಾವು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಸರ್ಕಾರದವ್ರು.
ಬಟ್ ಅಲ್ಲಿ ಹೋಗಿ ಅಲ್ಲಿದೇನು ಸೆಟ್ ಎಕ್ಸಾಮ್ ನಾನು ಬರೆದು ಆಮೇಲೆ ಕಾಶ್ಮೀರ್ ಯೂನಿವರ್ಸಿಟಿಯಿಂದ ಜಮ್ಮುಕ್ಕೆ ಬಂದೆ. ಜಮ್ಮುದೊಳಗೆ ಅಲ್ಲಿ ಒಂದು ದಿವಸ ಇದ್ಕೊಂಡು ಅಲ್ಲಿ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿದ್ದು ಕ್ವಶನ್ ಪೇಪರ್, ಅಲ್ಲಿದ್ದು ಸಿಲೆಬಸ್, ಹಿಂಗೆ ದೇಶದೊಳಗಿಂದ ಎಲ್ಲಾ ರಾಜ್ಯದೊಳಗೆ ಹೋಗಿ ಅಲ್ಲಿ ನಡೆದಂತೆ ಸೆಟ್ ಎಕ್ಸಾಮ್, ಅಲ್ಲಿ ಇರುವಂತ ಸೆಂಟ್ರಲ್ ಯೂನಿವರ್ಸಿಟಿ ಕ್ವಶನ್ ಪೇಪರ್, ಅಲ್ಲಿ ಸಿಲೆಬಸ್ ಎಲ್ಲ ಸಂಗ್ರಹ ಮಾಡಿದ್ದದವ್ರಿ. ಆಮೇಲೆ ನನಗೆ ಇಷ್ಟು ಗೊತ್ತೈತಲ್ರಿ, ಇವೇ ಕ್ವಶನ್ ಪೇಪರ್ದವ್ರು ಕೇಳಗತ್ತನ್ರಿ. ಅಲ್ಲಿ ನಿಮಗೆ ಎಷ್ಟು ಒಡೆದು ಹೇಳೋದು, ಶಾಣೆ ಇದ್ದಾವ ಪಟ್ಟದಷ್ಟು ತಿಳ್ಕೊಬೇಕು. ಸೊ ನನ್ನ ಕ್ವಶನ್ ಬ್ಯಾಂಕ್ ಅಂದ್ರೆ ಅಡ್ವಾನ್ಸ್ಡ್ ಕ್ವಶನ್ ಇದ್ದಂಗೆ. ಇದನ್ನು ಓದ್ ಹೋಗ್ರಿಪ್ಪ. ಈ ಕ್ವಶನ್ ಓದಿ ನೀವು ಪಾಸ್ ಆಗ್ಲಿಲ್ಲ ಅಂದ್ರೆ ಮತ್ತೆಲ್ಲ ನಾನು ತೆಗೆದುಕೊಂಡಿದ್ದ ಮಟೀರಿಯಲ್ ಹೊಳ್ಳಿ ನನ್ನ ಮನೆಗೆ ತಂದು ನಾನು ಕೊಟ್ಟು ಎರಡು ಬಿಟ್ಟು ಹೋಗೋದು ಏಟ್ ಕಪಾಳ ಮೇಲೆ. ಮತ್ತು ನೀವು ವಾಪಸ್ ನಾನು ಕೊಡುವಾಗ ನಾನು ಕ್ವಶನ್ ಪೇಪರ್ ನೋಡಿ ಅದ್ರೊಳಗೆ ಹುಡುಕಿ ಕ್ವಶನ್ ಸರ್ ಹೇಳ್ದೆ ಇದು ಕ್ವಶನ್ ಇಲ್ಲಿ ಬಿದ್ದೈತೆ ಅಂದ್ರೆ ಮತ್ತೆ ನಾನು ಎರಡು ಬಿಡ್ತೀನಿ ಏಟ್ ಖನ್ ಅಂತೇಳಿ. ಈ ಜೆರಾಕ್ಸ್ದೊಳಗೆ ಐತಿ ಕ್ವಶನ್ಗಳು. ಇವು ಕ್ವಶನ್ ಪಾಸ್ ಆಗೋ ಸಲುವಾಗಿ ಎಷ್ಟು ಕ್ವಶನ್ ಬೇಕೋ ಅಷ್ಟು ಇದ್ರೊಳಗೆ ಐತಿ. ಆಮೇಲೆ ಇವೇ ನಾನು ಕೊಟ್ಟಿದ್ದು ಕ್ವಶನ್ ಅನ್ನ ನೀವು ಅನಾಲಿಸಿಸ್ ಮಾಡ್ರಿ. ನಿಮ್ದು ಯಾವುದೇ ಸಬ್ಜೆಕ್ಟ್ ಇರಲಿ, ಕೆಮಿಸ್ಟ್ರಿ ಇರಲಿ, ಜಾಗ್ರಫಿ ಇರಲಿ, ಹಿಸ್ಟ್ರಿ ಇರಲಿ, ಪೊಲಿಟಿಕಲ್ ಸೈನ್ಸ್ ಇರಲಿ, ಇಕನಾಮಿಕ್ಸ್ ಇರಲಿ, ಸೋಷಿಯಲ್ ವರ್ಕ್ ಇರಲಿ, ಮ್ಯಾನೇಜ್ಮೆಂಟ್ ಇರಲಿ, ಕಂಪ್ಯೂಟರ್ ಸೈನ್ಸ್ ಇರಲಿ, ಲೈಫ್ ಸೈನ್ಸ್ ಇರಲಿ, ಹಿಂದಿ ಲಿಟ್ರೇಚರ್ ಇರಲಿ, ಮರಾಠಿ ಲಿಟ್ರೇಚರ್ ಇರಲಿ, ಯಾವುದೇ ಸಬ್ಜೆಕ್ಟ್ ನಾನು ಭಾಳ ಸಂಗ್ರಹ ಮಾಡಿ ನೋಡ್ತಮ್ಮ. ಇಷ್ಟು ಹಾರ್ಡ್ ವರ್ಕ್ ಮಾಡಿನಲ್ಲೋ ಅದು ನಿಮಗೆ ಹೆಲ್ಪ್ ಆಗ್ತೈತಿ. ಇದು ಎದ್ರ ಸಲುವಾಗಿ? ಪ್ರಾಕ್ಟೀಸ್ ಸಲುವಾಗಿ ತಗೊಳ್ರಿ, ಪ್ರಾಕ್ಟೀಸ್ ಸಲುವಾಗಿ. ಆಮೇಲೆ ಈ ಕ್ವಶನ್ ತಗೊಂಡಿದ್ದು ಇದನ್ನ ನೋಟ್ಸ್ ಮಾಡ್ರಿ, ನೋಟ್ಸ್ ರೈಟಿಂಗ್. ಇದನ್ನೇ ನೋಟ್ಬುಕ್ದೊಳಗೆ ನೋಟ್ಸ್ ಮಾಡಬೇಕು. ನಾನು ನೋಟ್ಸ್ ಮಾಡಿ ಬೋರ್ಡ್ ಮ್ಯಾಗ ಬರೀತಾ ಇದ್ದೀನಿ. ಎಷ್ಟು ಜನ ವಿಡಿಯೋ ನೋಡ್ತಾರ್ರಿ? 100 ಜನ, 50 ಜನ, 83 ಜನ, 200 ಇಷ್ಟೇ. ಉಳ್ದವ್ರು ನಿದ್ದೆ ಮಾಡ್ಲಾಗತ್ತೀರಿ ಏನ್ರಿ? ಸರ್ ಬೋರ್ ಆಗ್ತದಲ್ಲ, ಅದೆಲ್ಲ ಯಾವ ಬರ್ಕೊಳ್ಳೋದು. ಬೋರ್ ಆಗ್ತಿತ್ತು ಅಂದ್ರೆ ಅಲ್ಲೇ ಆ ಕಡೆ ಹೋಗೋಣ ನಾವು. ನಾ ಬರ್ದಿದ್ದು ನೀವು ಸ್ವತಃ ನೋಟ್ಸ್ ಮಾಡ್ರಿ. ಆಮೇಲೆ ರೆಗ್ಯುಲರ್ ರೀಡಿಂಗ್, ಅದು ಲಿಮಿಟೆಡ್ ಸೋರ್ಸ್ ಅನ್ನ ಓದಬೇಕು. ಓದೋದಂದ್ರೆ ಹೆಂಗ್ರಿ? ಲಿಮಿಟೆಡ್ ಮಟೀರಿಯಲ್ ರಿವಿಷನ್ ಮಾಡಬೇಕು. ಹೆಚ್ಚಿಗೆ ರಿವಿಷನ್, ಓದೋದು ರಿವಿಷನ್ ಮಾಡೋದು. 2015 ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೆಯುವಾಗ 40,000 ಪ್ರಶ್ನೆಗಳು ನಾನು ಬಾಯಾರಾಟ ಮಾಡಿದ್ದೆ. ಅದ್ರ ಅರ್ಥ ನನಗೆ ಗೊತ್ತಿಲ್ರಿ. ಅದ್ರ ಓದಿ 40,000 ಪ್ರಶ್ನೆಗಳು. 40,000 ಪ್ರಶ್ನೆಗಳು ಅದಕ್ಕೆ ಬಿಟ್ಟು ಮತ್ತೆ ಯಾವ ಬರ್ತಾವ ಹೇಳ್ರಿ? ಅದಕ್ಕಾಗಿನೇ 270 ಮಾರ್ಕ್ಸ್ ನನಗೆ ಬಿದ್ದಿದ್ದು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದೊಳಗೆ. ಐ ಗಾಟ್ ದ ಫಸ್ಟ್ ರ್ಯಾಂಕ್. ನನಗೆ ನಾಲೆಜ್ ಇಲ್ರಿ, ಆದ್ರೆ ಓದಿ ಅದನ್ನು ಬಾಯ್ರಾಟ ಮಾಡಿದ್ದೆ ನಾನು. ಸತತ ಒಂದೇ ಕೆಲಸ ರಿಪೀಟ್. ನೀವು ಆದ್ರೂ ಕೂಡ ನಾವ್ ಏನ್ ಮಾಡ್ತೀವಿ, ಯಾರೋ ಯೂಟ್ಯೂಬ್ ಹೇಳಿದ್ರು ಭಾಳ ಹಾರ್ಡ್ ಇರ್ತೈತಿ ಅನ್ನೋ ನಾವು ಅಂಜ್ತೀವಿ. ಮೊದಲೇ ಸಿಲೆಬಸ್ ನೋಡಂಗಿರಲ್ಲ, ಮೊದಲೇ ಹಿಂದಿನ ಕಟ್ ಆಫ್ ಎಷ್ಟ್ ಐತಿ ಅನ್ನೋದು ಗೊತ್ತಿರಂಗಿಲ್ಲ, ಹಿಂದಿನ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದಿಲ್ಲ. ನನ್ನ ಕಡೆದು ಜೆರಾಕ್ಸ್ ಕ್ವಶನ್ ತಗೊಂಡು ಅದನ್ನು ಓದ್ರಿ ಅಂತ ಹೇಳಿ ನಾನು. ಇದ್ರದ್ದು ಬೆಲೆ ನಿಮ್ಗೆ ಆಮೇಲೆ ಗೊತ್ತಾಗ್ತೈತಿ, ನೀವು ಪಾಸ್ ಆದ್ಮೇಲೆ ಸರ್ ಏನ್ ಮಟೀರಿಯಲ್ ಕೊಟ್ಟಿರಿ ಅಂತ ಹೇಳ್ಕೊಂಡು. ದುಡ್ಡು ಸಿಗಬಹುದು, ಆದ್ರೆ ಎಲ್ಲಾ ರಾಜ್ಯದೊಳಗೆ ಎಲ್ಲಾ ಸ್ಟೇಟ್ದೊಳಗೆ ಹೋಗಿ ಸಂಗ್ರಹ ಮಾಡಿದ್ದು ನಿಮ್ಗೆ ರೆಡಿಮೇಡ್ ನಿಮ್ ಕೈ ಒಳಗೆ ಕೊಡ್ತಾ ಇದ್ದೀನಿ. ಅದನ್ನ ಸ್ವೀಕಾರ ಮಾಡಿ ರಿಸಲ್ಟ್ ಮಾಡ್ಕೊಳ್ಳೋ ಕೆಲಸ ನೀವು. ಮತ್ತೆ ಲಿಮಿಟೆಡ್ ಸೋರ್ಸ್ ಅನ್ನ ನೋಟ್ಬುಕ್ದೊಳಗೆ ಬರೆದು ಅದನ್ನ ರಿವಿಷನ್ ಮಾಡ್ರಿ, ಗ್ಯಾರಂಟಿ ಪರೀಕ್ಷೆ ಪಾಸ್ ಆಗ್ತೀರಿ. ಬಿಟ್ಟು ಕೊಡೋದಲ್ಲ ಒಮ್ಮಿದೊಮ್ಮೆ. ಈ ರಿಕ್ಷಾ ಚಾಲಕನ ಮಗಳು, ಆ ಮುಸ್ಲಿಂ ಹುಡುಗಿ, ಅದಿಬಾ ಅನ್ನೋ ಒಂದು ಹುಡುಗಿ ಉರ್ದು ಮೀಡಿಯಂದೊಳಗೆ ಶಾಲೆ ಕಲಿತು. ಅದು ಗಡ್ಚಿರೋಲ್ ಅಂತ ಹಿಂದುಳಿದ ಪ್ರದೇಶ ಮಹಾರಾಷ್ಟ್ರದೊಳಗೆ. ಅದು ಉರ್ದು ಮೀಡಿಯಂದೊಳಗೆ ಶಾಲೆ ಕಲಿತು ಆ ತಂಗಿ ಮಾಡಿದ ಸಾಧನೆ UPSC ಎಕ್ಸಾಮ್ದೊಳಗೆ. ನೀವು UPSC ಪರೀಕ್ಷೆ ಪಾಸ್ ಆದಂತ ಪ್ರತಿಭಾವಂತರ ಇಂಟರ್ವ್ಯೂನ ನೋಡ್ರಿ. ಆ ಎಲ್ಲರೂ ಇಂಟರ್ವ್ಯೂದೊಳಗೆ ಒಂದು ಮಾತೇನು, ಅವ್ರ ಹತ್ರ ತಾಳ್ಮೆ ಇತ್ತು, ಪೇಷನ್ಸ್ ಇತ್ತು. 2 ವರ್ಷ 3 ವರ್ಷ ಅವರು ಅದ್ರ ಬಗ್ಗೆ ತಾಳ್ಮೆ ಇಟ್ಕೊಂಡಿದ್ರು. ಆಮೇಲೆ ಲಿಮಿಟೆಡ್ ಮಟೀರಿಯಲ್ ರಿಪೀಟ್ ಓದಿದ್ರು. ಈ ಶಕ್ತಿ ಡುಬೆ ತಂಗಿದು ಏನು ಫಸ್ಟ್ ರ್ಯಾಂಕ್ ಬಂದಾರಲ್ಲ, ಅವ್ರದ್ದು ಆನ್ಸರ್ ಇದ್ರೊಳಗೆ ಈಗ ಡಿಸ್ಪ್ಲೇ ಮಾಡ್ಲಾಗತ್ತಾರ. ಅದು ನೋಡಿದೆ ನಾನು, ಅವ್ರ ಆನ್ಸರ್ ಹೇಗೆ ಬರ್ದಾರ ಅಂತ ತಿಳ್ಕೊಂಡು. ಏನಿಲ್ಲ, ಫ್ಯಾಕ್ಟ್ ಬೇಸ್ಡ್ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನ ಅವರು ಸಾಲ್ವ್ ಮಾಡಿದ್ದಾರೆ. ಹೀಗಾಗಿ ಫ್ಯಾಕ್ಟ್ ಬೇಸ್ಡ್ ಮೇಲೆ ನೀವು ಓದ್ಕೋರಿ, ಗ್ಯಾರಂಟಿ ಪರೀಕ್ಷೆ ಪಾಸ್ ಆಗ್ತೀರಪ್ಪ. ಸೊ ಪ್ಲೀಸ್ ಹಿಂದಿನ ವರ್ಷದ ಕಟ್ ಆಫ್ ನೋಡ್ರಿ, ಸಿಲೆಬಸ್ ಅನ್ನು ಬರೆದು ಓದ್ರಿ, ಕ್ವಶನ್ ಪೇಪರ್ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ರಿ. ನಂದು ರೆಫರೆನ್ಸ್ ನೀವು ಕಂಪಲ್ಸರಿ ಯೂಸ್ ಮಾಡ್ರಿ ಪ್ರಾಕ್ಟೀಸ್ ಸಲುವಾಗಿ. ಇವೇ ಕ್ವಶನ್ ಪೇಪರ್ದೊಳಗೆ ಬರಲೇಬೇಕು. ಆಮೇಲೆ ಇದನ್ನ ನೋಟ್ಬುಕ್ದೊಳಗೆ ನೋಟ್ಸ್ ಮಾಡ್ರಿ. ಅದನ್ನ ಡೈಲಿ ಓದಿ ಬೈಹಾರ್ಟ್ ಮಾಡ್ರಿ. ಮತ್ತೆ ಲಿಮಿಟೆಡ್ ಸೋರ್ಸ್ ಇರಲಿ, ಜಾಸ್ತಿ ವಿಡಿಯೋಗಳನ್ನು ನೋಡಬಾರ್ದು, ಜಾಸ್ತಿ ಬುಕ್ಗಳನ್ನು ರೆಫರೆನ್ಸ್ ಆಗಿ ಯೂಸ್ ಮಾಡಬಾರ್ದು. ಆಮೇಲೆ ಮೆಮರಿ ಬೇಸ್ಡ್ ಪ್ರಶ್ನೆಗಳ ಕಡೆ ಜಾಸ್ತಿ ಗಮನ ಕೊಡ್ರಿ. ಉಳಿದಿದ್ದೀವಲ್ಲ ಬಿಟ್ಬಿಡ್ರಿ, ಆಗ್ಲಿಲ್ಲ ಅಂದ್ರೆ. ನಾವು ಆಗ್ಲಾರ್ದ ಕಡೆ ನೋಡಿ ಎದೆ ಹೊಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಬಿಟ್ಟು ಬಿಡ್ತೀವಿ, ಹಾಗೆ ಬಿಡೋದಲ್ಲ. ಓಕೆ, ಈ ರೀತಿ ಮಾಡ್ರಿ, ಒಳ್ಳೇದಾಗ್ತೈತಿ. ಥ್ಯಾಂಕ್ ಯು ಸೋ ಮಚ್.